ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತಿನ ದಿನ ಈಗ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇರುತ್ತೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವಾಗ ಉಡಿ ತುಂಬುತ್ತಾರೆ. ಉಡಿ ತುಂಬಬೇಕಾದ್ರೆ ಕುಂಕುಮವನ್ನ ಇಡ್ತಾರೆ ಮುತ್ತೈದರಿಗೆ. ಅವಾಗ ನಾವು ಯಾವ ಬೆರಳಿನಿಂದ ಕುಂಕುಮವನ್ನ ಇಡಬೇಕಾಗುತ್ತೆ ಅಂತ ಸ್ವಲ್ಪ ಹೆಣ್ಮಕ್ಳಿಗೂ ಕೂಡ ಗೊತ್ತಿರಲ್ಲ. ಇದ್ರ ಬಗ್ಗೆ ತಿಳಿಸ್ಕೊಡಿ ಮ್ಯಾಮ್. ಇದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಎಲ್ರಿಗೂ, ಯಾಕಂದರೆ ಎಲ್ಲರೂ ಹಣೆಗೆ ಕುಂಕುಮ ಇಟ್ಕೊಳ್ಳೋ ವಾಡಿಕೆ ಇದೆ. ಹಾಗಾಗಿ ಎಲ್ಲರೂ ಏನು ಹೇಳ್ತಾರಪ್ಪ ಅಂತಂದರೆ, ಮುಖ್ಯವಾಗಿ ಯಾವುದೇ ಶುಭ ಕಾರ್ಯಗಳಲ್ಲಾಗಿರ್ಬೋದು ಕೆಲವೊಂದು ಕಡೆ ಏನು ಹೇಳ್ತಾರೆ, ಈ ಐದು ಬೆರಳು ನಮಗೆ ಮುಖ್ಯನೇ. ಆದರೆ ಅದರಲ್ಲಿ ಈ ಒಂದು ಉಂಗುರದ ಬೆರಳಲ್ಲಿ ಕುಂಕುಮವನ್ನು ಇಟ್ಕೊಳ್ಳೋದಕ್ಕೆ ಹೇಳ್ತಾರೆ. ಆದರೆ ಈ 5 ಬೆರಳುಗಳಲ್ಲೂ ಕೂಡ ಒಂದೊಂದು ಬೆರಳುಗಳು ಒಂದೊಂದು ಸಂಕೇತವನ್ನು ತೋರಿಸುತ್ತೆ. ಮುಖ್ಯವಾಗಿ ಏನಪ್ಪ ಅಂತಂದರೆ ನೋಡಿ, ನೀವು ಹಣೆಗೆ ಕುಂಕುಮ ಯಾವ ಬೆರಳಿಂದ ಇಟ್ಕೋಬೇಕು, ಈ 5 ಬೆರಳಲ್ಲಿ ಇಟ್ಕೊಂಡಾಗ ಯಾವ್ಯಾವ ಬೆರಳಿಗೆ ಏನೇನು ಸಂಕೇತ ಇದೆ ಅನ್ನೋದನ್ನು ಹೇಳ್ತೀನಿ ಫಸ್ಟ್ಗೆ. ಮತ್ತು ಕುಂಕುಮನ ಯಾಕೆ ಹಣೆಗೆ ಹಚ್ಚಬೇಕು ಅನ್ನೋದಕ್ಕೆ ಫಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ನೋಡಿ ಈ ಹುಬ್ಬುಗಳ ಮಧ್ಯ ಏನಿರುತ್ತೆ ಇದನ್ನು ನಾವು ಆಜ್ಞಾಚಕ್ರ ಅಂತ ಹೇಳ್ತೀವಿ. ಆಜ್ಞಾಚಕ್ರ ಅಂತ ಬಂದಾಗ ಅಥವಾ ತೃತೀಯ ನೇತ್ರ ಅಂತ ಕೂಡ ಹೇಳ್ತೀವಿ. ಯಾಕಂದರೆ ಶಿವನಿಗೆ 3 ಕಣ್ಣು ಅಂತ ಹೇಳ್ತೀವಿ. ಆ ಒಂದು ಕಣ್ಣಿನ ಒಂದು ಆಜ್ಞಾಚಕ್ರ ನಾವಿಲ್ಲಿಟ್ಟಾಗ ನಮ್ಮ ಜ್ಞಾನ ಅಭಿವೃದ್ಧಿ ಆಗತ್ತೆ. ಮತ್ತು ಅಲ್ಲಿ ನಮ್ಮ ಕಣ್ಣಲ್ಲಿ ನಮ್ಮ ಕಣ್ಣಿನ ಒಂದು ಭಾಗ ಅಂತಲೇ ಹೇಳ್ಬೋದು. ತುಂಬ ನಮಗೆ ತಲೆನೋವು ಬಂದಾಗ ಇಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡಾಗ ನಮಗೆಲ್ಲ ಒಂದು ಕಡೆ ತುಂಬ ರಿಲೀಫ್ ಅನಿಸುತ್ತೆ. ಆ ರೀತಿ ಆ ಆಜ್ಞಾಚಕ್ರಕ್ಕೆ ನಾವು ಅದರ ಮೇಲೆ ನಾವು ಕುಂಕುಮವನ್ನು ಇಟ್ಕೊಂಡಾಗ ಆಧ್ಯಾತ್ಮಿಕವಾಗಿರ್ಬೋದು, ಈ ಸ್ಥಳದಲ್ಲಿ ಕುಂಕುಮ ಇಟ್ಕೊಂಡಾಗ ಏಕಾಗ್ರತೆ ಅಂತ ನಾವೇನು ಹೇಳ್ತೀವಿ, ಕಾನ್ಸಂಟ್ರೇಷನ್, ಏಕಾಗ್ರತೆ ಮತ್ತು ಸಕಾರಾತ್ಮಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಸಂಕೇತ ಅಂತ ನಾವು ಹೇಳ್ತೀವಿ. ಜಾಗೃತಿ ಅಂತಂದರೆ ಮುಂದಕ್ಕೆ ನಾವು ತುಂಬ ನಮ್ಮನ್ನು ನಾವು ರಕ್ಷಿಸ್ಕೊಳ್ತಕ್ಕಂಥದ್ದು, ಈ ಥರದ್ದು ಈ ಎಲ್ಲ ಕನೆಕ್ಟಿವಿಟಿ ಕೂಡ ಈ ಒಂದು ಕುಂಕುಮ ಇಟ್ಕೊಳ್ಳೋ ಜಾಗದಲ್ಲಿ ಇರುತ್ತೆ. ಹಾಗಾಗಿ ನೋಡಿ, ಫಸ್ಟ್ಗೆ ನಾವು ಏನು ಕುಂಕುಮ ಇಟ್ಕೊಳ್ತೀವಿ, ಕುಂಕುಮ ಅನ್ನೋದು ನಮ್ಮ ಹಿಂದಿನ ಕಾಲದಿಂದ ಕೂಡ ಇವತ್ತಿನವರೆಗೂ ಅದು ಉಳಿಕೆಯಲ್ಲಿದೆ. ಯಾಕಂದರೆ ಇವಾಗೆಲ್ಲ ಸ್ಟಿಕ್ಕರ್ಸ್ ಬಂದಿದ್ದರೂ ಕೂಡ ನಾವು ಯಾವುದೇ ಒಂದು ಶುಭ ಸಮಾರಂಭಕ್ಕಾಗಲಿ, ಪೂಜಾ ಪುನಸ್ಕಾರಗಳಿಗಾಗಲಿ, ದೇವಸ್ಥಾನಕ್ಕೆ ಹೋಗಲಿ ನಾವು ಕೈಯಿಂದ ಕುಂಕುಮದ ಬಟ್ಟನ್ನು ಇಟ್ಕೋತೀವಿ. ಅದು ಯಾವುದಾದ್ರೂ ಒಂದು ರೀತಿ ಭಕ್ತಿಯಿಂದ, ಭಕ್ತಿ ಪರವಶವಾಗಿ ಕೂಡ ಇಟ್ಕೊಳ್ತೀವಿ. ಅದೇ ರೀತಿ ಈ ನಮ್ಮ 5 ಬೆರಳಲ್ಲಿ ಕುಂಕುಮ ಯಾವ ಬೆರಳಲ್ಲಿ ಇಟ್ಕೋಬೇಕು ಅನ್ನೋದು ಇಂಪಾರ್ಟೆಂಟು. ಆದರೆ ನೀವು ಯಾವ ಬೆರಳಲ್ಲಿ ಇಟ್ಕೋತೀರಾ ಅನ್ನೋದಕ್ಕಿಂತ ಮುಂಚೆ ಈ 5 ಬೆರಳಲ್ಲಿ ಕುಂಕುಮನ ಎಲ್ಲರೂ 5 ಬೆರಳಲ್ಲೂ ಇಡ್ತಾರೆ. 5 ಬೆರಳಲ್ಲಿ ಇಟ್ಕೊಳ್ಳೋದಕ್ಕೆ ಯಾವ್ಯಾವ ಬೆರಳಲ್ಲಿ ಏನೇನು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ಇದು ಏನು ಬೆರಳು? ಹೆಬ್ಬೆರಳು. ಹಿಂಗಂದ್ರೆ ಏನು ಮೇಡಮ್? ತಂಬ್ ಅಂತ ಹೇಳ್ತಾರೆ. ತಂಬಿರ್ಲಿ, ಹಿಂಗಂದ್ರೆ ಥಮ್ಸಪ್ ಅಂತ ನಾವು ಹೇಳ್ತೀವಿ. ಥಮ್ಸಪ್ ಅಂತಂದ್ರೆ ಇದು ವಿಜಯ. ಹಿಂಗಂದಿದ ತಕ್ಷಣ ನಾವು ಯಾರಿಗಾದ್ರೂ ಸಕ್ಸಸ್ ಆದಾಗೂ ಹೀಗೆ ಹೇಳ್ತೀವಿ. ಮತ್ತೆ ನಾವು ಯಾರಿಗಾದ್ರೂ ಇದು ಬ್ಲೆಸ್ ಮಾಡ್ಬೇಕಂದ್ರೆ, ಅವ್ರು ಯಾವುದಾದ್ರೂ ಒಂದು ಕೆಲಸ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಇಲ್ಲ ಒಂದು ಶೋಗೆ ಹೋಗ್ಬೇಕಾದ್ರೆ ನಾವು ಇದನ್ನು ತೋರಿಸ್ತೀವಿ, ಅಂದರೆ ಗೆದ್ದು ಬಾ ಅಂತ ತೋರಿಸ್ತೀವಿ. ಹಾಗಾಗಿ ಇದು ಒಂದು ವಿಜಯದ ಸಂಕೇತ ಅಂತ ಹೇಳ್ತೀವಿ ಈ ಹೆಬ್ಬೆರಳನ್ನು. ಸೊ ನೀವು ನೋಡಿರ್ತೀರಾ, ನೀವು ರಕ್ಷಾಬಂಧನದಲ್ಲಾಗಿರಲಿ ಅಥವಾ ಯುದ್ಧಕ್ಕೆ ಯಾರನ್ನ ಕಳಿಸ್ಕೊಡ್ತಿರ್ತಾರೆ ಆಗಿನ ಒಂದು ಕಾಲದಲ್ಲಿ, ಮತ್ತು ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕೆ ಮನೆಯ ಗಂಡಸರಾಗಿರಲಿ ಹೆಂಗಸರಾಗಿರಲಿ ಕಳಿಸ್ಬೇಕಾದ್ರೆ, ಈಗಿನ ಕಾಲದಲ್ಲಿ ಏನೇ ಒಂದು ಕೆಲಸ ಮಾಡಿದ್ರು ಯುದ್ಧವನ್ನು ಗೆದ್ದು ಬಾ ಅಂತಲೇ ಹೇಳೋದು. ಅಂದರೆ ಅದಕ್ಕೆ ಅವರವರ ಪರ್ಸ್ನಲ್ಗೆ ಅದು ಯುದ್ಧ ಥರನೇ ಆಗಿರುತ್ತೆ. ಅದೆಲ್ಲದಕ್ಕೂ ಈ ಬೆರಳಲ್ಲಿ ನಾವು ತಿಲಕವನ್ನು ಇಡ್ತೇವೆ, ಹೀಗಿಡ್ತೇವೆ. ಈ ಬೆರಳಲ್ಲಿ ನಾವು ಹೆಬ್ಬೆರಳಿನಲ್ಲಿ ತಿಲಕವನ್ನು ಇಟ್ಟಾಗ ಅದು ವಿಜಯದ ಸಂಕೇತ. ಅಂದರೆ ಏನೇ ಆಗಲಿ, ನೀನು ಹೋಗೋ ಕೆಲಸ ಸಕ್ಸಸ್ ಆಗಲಿ, ಆ ಕೆಲಸವನ್ನು ಪೂರ್ಣವಹಿಸಿ ಮಾಡ್ಕೊಂಡು ಬಾ ಅನ್ನೋದಕ್ಕೆ ಈ ಒಂದು ಬೆರಳು. ಅಂದರೆ ಈ ಹೆಬ್ಬೆರಳು ಆರೋಗ್ಯ ಮತ್ತು ಆತ್ಮವಿಶ್ವಾಸವನ್ನು ತಂದುಕೊಡುತ್ತೆ. ಆತ್ಮವಿಶ್ವಾಸ ಇದ್ರೇ ನಮಗೆ ಧೈರ್ಯ ಅನ್ನೋದನ್ನು ತಂದುಕೊಡುತ್ತೆ. ಆ ಧೈರ್ಯ ಇದ್ರೇ ನಾವು ಯಾವುದೇ ಒಂದು ಕೆಲಸಕ್ಕೆ ಆತ್ಮವಿಶ್ವಾಸ, ಧೈರ್ಯ ಇದ್ರೇ ನಾವು ಮುನ್ನುಗ್ಗಕ್ಕೆ ಅದು ಒಂದು ಚಾನ್ಸ್. ಅದಕ್ಕೋಸ್ಕರ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋಗಬೇಕಾದ್ರೆ, ಆಗಿನ ಕಾಲದಿಂದನೂ ನೋಡ್ತಾ ಇದ್ದೀರಾ, ಯಾವುದೇ ಒಂದು ಯುದ್ಧಕ್ಕೆ ಹೋಗಬೇಕಾದ್ರೆ ಮಹಾರಾಣಿರಾಗಿರ್ಬೋದು, ಅವರ ಮನೆ ಪುರೋಹಿತರಾಗಿರ್ಬೋದು, ಈ ಒಂದು ಬೆರಳಲ್ಲಿ ತಿಲಕವನ್ನು ಇಟ್ಟು ಕಳಿಸ್ತಾ ಇದ್ರು. ಅದೇ ರೀತಿ ಈಗಲೂ ಕೂಡ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಳ್ಳೆ ಶುಭ ಕೆಲಸಕ್ಕೆ ಕಾರ್ಯಕ್ಕೆ ಹೋಗಬೇಕಾದ್ರೆ ಖಂಡಿತವಾಗ್ಲೂ ಈ ಬೆರಳನ್ನು ಉಪಯೋಗಿಸಿ ನೀವು ಕುಂಕುಮವನ್ನು ತಿಲಕವಾಗಿ ಇಟ್ಟಾಗ ಅದು ಎಲ್ಲೋ ಒಂದು ಕಡೆ ವಿಜಯವನ್ನು ತಂದು ಕೊಡುತ್ತೆ, ವಿಜಯದ ಸಂಕೇತ ಆಗಿರುತ್ತೆ. ಯಾವಾಗಲೂ ಇದೇ ಬೆರಳಲ್ಲ, ಒಂದೊಂದು ಬೆರಳಿಗೂ ಒಂದೊಂದು ಇಂಡೆಕ್ಷನ್ ಇದ್ದೇ ಇರುತ್ತೆ.
ಹಾಗಾಗಿ ಇಲ್ಲಿ ಏನಾಗುತ್ತೆ, ಈ ಬೆರಳಲ್ಲಿ ಇಟ್ಟಾಗ ಶಕ್ತಿ ಕೂಡ ತುಂಬ ಎನರ್ಜೈಸ್ ಆಗುತ್ತೆ, ಶಕ್ತಿ ಆಗಿರ್ಬೋದು, ಮತ್ತು ನಾಯಕತ್ವದ ಗುಣ ಅಂತ ನಾವೇನು ಹೇಳ್ತೀವಿ ಅದು ಕೂಡ ಬರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಅವ್ರಿಗೆ ನಾವು ಮಾಮೂಲಿಯಾಗಿ ಏನಾದರೂ ಒಂದು ಇದಕ್ಕೆ ಹೋದ್ರೆ ಥಮ್ಸಪ್ ಹಿಂಗೆ ತೋರಿಸ್ತೀವಿ, ಮಕ್ಕಳಿಗೂ ಹಿಂಗೆ ತೋರಿಸ್ತೀವಿ ಅಂದರೆ ತುಂಬ ಚೆನ್ನಾಗಿ ಎಕ್ಸಾಮ್ ಮಾಡು, ತುಂಬ ಚೆನ್ನಾಗಿ ಸ್ಪೋರ್ಟ್ಸ್ ಮಾಡು ಅಂತ ಇದನ್ನು ಹೇಗೆ ತೋರಿಸ್ತೀವಿ, ಹಾಗೆಯೇ ಈ ಬೆರಳಲ್ಲಿ ಕುಂಕುಮ ಇಟ್ಟಾಗ ತುಂಬ ಚೆನ್ನಾಗಿ ಹೋಗಿರೋ ಕೆಲಸದಲ್ಲಿ ಅವರು ಗೆದ್ದು ಬರ್ತಾರೆ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಬೆರಳು ಬಂದು ಇದು, ಅಂದರೆ ಇದು ಗುರು ಬೆರಳು ಅಂತ ನಾವೇನು ಹೇಳ್ತೀವಿ, ಇದು ಗುರು ಬೆರಳು. ಈ ಇಂಡೆಕ್ಷನ್ ಫಿಂಗರ್ ಅಂತ ನಾವೇನು ಹೇಳ್ತೀವಿ, ತೋರ್ ಬೆರಳು ಅಂತ ನಾವೇನು ಹೇಳ್ತೀವಿ, ಇದನ್ನು ತೋರ್ ಬೆರಳು ಎಲ್ಲರೂ ಅಂತಾರೆ ಈ ಬೆರಳಲ್ಲಿ ಕುಂಕುಮ ಇಡಬಾರ್ದು ಅಂತ. ಆದರೆ ಈ ಬೆರಳಿಗೆ ನಾವು ಗುರುವಿನ ಒಂದು ಬೆರಳು ಅಂತ ಹೇಳ್ತೀವಿ. ಗುರು ಬೆರಳು ಅಂದರೆ ನೀವು ಸಡನ್ನಾಗಿ ಏನೇ ಆಗಲಿ, ನೀವು ಬರಿಬೇಕಾದ್ರೆ ಪೆನ್ ಏನು ಇಟ್ಕೋತೀರಾ, ಪೆನ್ ಇಟ್ಕೋಬೇಕು, ಪೆನ್ಸಿಲ್ ಇಟ್ಕೋಬೇಕು, ಒಂದು ಸೈನ್ ಮಾಡಬೇಕು, ಒಂದು ಸಿಗ್ನೇಚರ್ ಬೇಕು ಅಂದರೆ ಈ ಬೆರಳಿನ ಅವಶ್ಯಕತೆ ಇರುತ್ತೆ. ಮತ್ತು ಈ ಹೆಬ್ಬೆರಳಲ್ಲಿ ಇದು ವಿಜಯದ ಬೆರಳು ಮತ್ತು ಈ ತೋರ್ ಬೆರಳಲ್ಲಿ ಇಟ್ಕೊಂಡೇ ನಾವು ಏನಾದರೂ ಒಂದು ಬರಿತಾ ಹೋಗ್ತೀವಿ. ಹಾಗಾಗಿ ಈ ಬೆರಳನ್ನು ನಾವು ಗುರುವಿನ ಬೆರಳು, ಜ್ಞಾನದ ಬೆರಳು ಅಂತ ಹೇಳ್ತೀವಿ. ಸೊ ಈ ಬೆರಳು ನಮಗೆ ಗುರುಗ್ರಹ ಅಂತ ಹೇಳಿದ ತಕ್ಷಣ ಈ ಬೆರಳಲ್ಲಿ ಏನಾಗುತ್ತೆ, ಈ ಬೆರಳಲ್ಲಿ ನಾವು ಮುಖ್ಯವಾಗಿ ಯಾವಾಗ ಈ ಬೆರಳಲ್ಲಿ ಕುಂಕುಮ ಇಟ್ಕೋಬೇಕು ಅಂತ ಅಂದರೆ ನೋಡಿ, ಪಿತೃ ಕಾರ್ಯಗಳು ಮಾಡಿದಾಗ, ಶ್ರಾದ್ದ ಮಾಡಿದಾಗ, ಯಾಕಂದರೆ ಶಾಂತಿ, ಜ್ಞಾನ ಇವೆಲ್ಲವೂ ಈ ಬೆರಳಲ್ಲಿ ಸಿಕ್ಕತ್ತೆ. ಮತ್ತು ಅಂತ್ಯ ಸಂಸ್ಕಾರಗಳಿಗೆ ಹೋದಾಗ, ಅಲ್ಲಿ ಯಾವುದಾದ್ರೂ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಅದಕ್ಕೆ ಸಂಬಂಧ ಹೊಂದಿದಂತಹ ಯಾವುದೇ ವಿಚಾರವಾಗಿ ನಾವು ಪೂಜೆ ಪುನಸ್ಕಾರಗಳು ಮಾಡಿದಾಗ ಈ ಬೆರಳನ್ನು ಉಪಯೋಗಿಸ್ಬೇಕಾಗತ್ತೆ. ಯಾಕಂದರೆ ಇದು ಗುರು ಹಿರಿಯರಿಗೆ ಹೋಲಿಸೋ ಅಂಥ ಒಂದು ಬೆರಳಾಗಿರುತ್ತೆ, ಇದು ಜ್ಞಾನದ ಬೆರಳಾಗಿರುತ್ತೆ ಮತ್ತು ಶಾಂತಿಯ ಒಂದು ಸಂಕೇತ ಆಗಿರುತ್ತೆ ಈ ಬೆರಳು.